ನೋಡ್ಕೊಳ್ಳಿ. ಅಪ್ಲೈ ಗಾಸ್ ಜಾರ್ಡನ್ ಮೆಥಡ್ ಟು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ 2x1 + x2 + 3x3 = ಏನು 1, 4x1 + 4h2 + 7x3 = 1, 2x1 + 5x2 + 9x3 = 3. ಹೆಂಗೆ ಮಾಡೋದು ನೋಡಿ. ಫಸ್ಟ್ ಏನು ಬರ್ಕೋಬೇಕಿಲ್ಲಿ ನೋಡಿ, ಫಸ್ಟ್ ನೋಡ್ಕೋಬಿಡಿ ನೀಟಾಗಿ. ಫಸ್ಟ್ ಏನು ಬರ್ಕೋಬೇಕು, ದ ಹೇಳಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಫ್ ದ ಸಿಸ್ಟಮ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಸಿಸ್ಟಮ್ ಈಸ್. ಇದಾದಮೇಲೆ ಏನು ಮಾಡ್ತೀರಾ, ಎ ಆಗ್ಮೆಂಟೆಡ್ ಬಿ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಹೇಳಿ ಎ ಆಗ್ಮೆಂಟೆಡ್ ಬಿ ಮ್ಯಾಟ್ರಿಕ್ಸ್ ಹೇಳಿ ಏನು ಬರುತ್ತೆ, 2 1 3 1, ನೆಕ್ಸ್ಟು 4 4 7 1, ನೆಕ್ಸ್ಟು 2 5 9 3. ಕರೆಕ್ಟ್ ಅಲ್ವಾ? ಈಗ ಯಾವ್ದನ್ನ 0 ಮಾಡಬೇಕು, ಯಾವ್ದನ್ನ ರೆಫರೆನ್ಸ್ ತೊಗೋಬೇಕು ನೋಡಿ. ಫಸ್ಟು ರೋ ಫಸ್ಟ್ ಎಲಿಮೆಂಟು ರೆಫರೆನ್ಸ್ ಹಿಡ್ಕೋಬೇಕು, ಅದ್ರ ಕೆಳಗಡೆ 2 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಇದು 2 ಬಂದು ರೆಫರೆನ್ಸು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಪ್ರೊಸೀಜರ್ ಹೆಂಗೆ 0 ಮಾಡೋದು ಇದು. ಹಾಂ, ವೆರಿ ಗುಡ್. ಈಗ 4ನ 0 ಮಾಡೋದು ಯಾವ ಥರ, 2 ರೆಫರೆನ್ಸ್ ಇದೆ. ವೆರಿ ಗುಡ್. ಯಾಕೆ ಅಂದರೆ ರೆಫರೆನ್ಸ್ 1 ಇಲ್ಲ. ಈಗ ನೀವು ಡಿವೈಡ್ ಮಾಡಿದ್ರು ಇದು 1 ಆಗುತ್ತೆ, ಇದು ಬೇರೆ ಬೇರೆ ಎಲಿಮೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಅದಕ್ಕೆ ಏನು ಮಾಡಿ, ಇದು 1 ಮಾಡೋಕ್ಕೆ ಹೋಗ್ಬೇಡಿ, R1/2 ಅಂತ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಮಲ್ಟಿಪಲ್ ಆಫ್ 2 ಇದ್ದರೆ ಬೇಕಾದರೆ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕು, 4ನ 0 ಮಾಡೋದು ಯಾವ ಥರ, +4 ಇದ್ದರೆ ರೆಫರೆನ್ಸ್ ಏನು 2, -4/2 ಅಂದರೆ ಏನು ಬರುತ್ತೆ, -2/1 ಅಂದರೆ -2/1 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ರೆಫರೆನ್ಸ್ ಇದೆಯಲ್ಲ, ಯಾವ ರೋದದು R1 ಬರ್ಕೋಬಿಡಿ ಸುಮ್ಮನೆ ಈ ಕಡೆ ರೈಟಲ್ಲಿ. ಗೊತ್ತಾಗ್ತಿದೆಯಲ್ವಾ? 0 ಮಾಡ್ತಿರೋದು 4 ಯಾವ ರೋದು, R2 ಇಲ್ಲಿ ಬರ್ಕೊಳ್ಳಿ. ಹೇಳಿ ನೆಕ್ಸ್ಟ್ ಏನು ಮಾಡಬೇಕು, R2 gives rise to 1 × R2 ಅಂದರೆ R2, -2 × R1 ಅಂದರೆ -2R1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಯಾವ್ದನ್ನ 0 ಮಾಡಬೇಕು, 2ನ 0 ಮಾಡಬೇಕು. ರೆಫರೆನ್ಸ್ ಯಾವ್ದು ತೊಗೋಬೇಕು, 2ನ ತೊಗೋಬೇಕು. ಹೇಳಿ +2ನ ಏನಂತ ಬರ್ಕೋಬೇಕು, -2 ಡಿವೈಡೆಡ್ ಬೈ ರೆಫರೆನ್ಸ್ ಏನು 2. -2/2 ಅಂದರೆ ಏನು, -1/1. ಈ 2 ಇದೆಯಲ್ಲ ಅಂದರೆ ಈಗ ರೆಫರೆನ್ಸ್ ಈ 2 ಇದೆಯಲ್ಲ, ಯಾವ ರೋದ್ ಇರೋದಿಲ್ಲಿ, ಫಸ್ಟ್ ರೋ. ಈಗ 0 ಮಾಡ್ತಿರೋದು ಇದು. ಅರ್ಥ ಆಗ್ತಿದೆಯಲ್ವಾ? ಅದು ಯಾವ ರೋದು, R3. ಅರ್ಥ ಆಗ್ತಿದೆಯಲ್ವಾ? R3 ರೀಪ್ಲೇಸ್ ಬೈ R3 - R1. ಇನ್ನೊಂದು ನಾನು ಏನಂದರೆ ನಿಮಗೆ ಡೈರೆಕ್ಟ್ ಸೇಮ್ ಇದ್ದರೆ ಏನು ಮಾಡಬೇಕು, 0 ಇದು ರೋ ಆಪ್ರೇಷನ್ನ ಹಿಂಗೆ ಜನ್ರೇಟ್ ಮಾಡಬೇಕು. ಸೇಮ್ ಇದ್ದರೆ ಇಲ್ಲಿ 2 ಇದೆಯಲ್ಲ, ಯಾವ ರೋದು, ಥರ್ಡ್ ರೋ. ಈ 2 ಇದೆಯಲ್ಲ ರೆಫರೆನ್ಸ್ ಯಾವ ರೋದು, ಫಸ್ಟ್ ರೋ. ನೀವೇನು ಮಾಡಬೇಕು, R3 ರೀಪ್ಲೇಸ್ ಬೈ R3 - R1 ಆ ಥರ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಇದನ್ನ ಬರ್ಕೊಬಿಡೋಣ. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡ್ತೀರಾ ಹೇಳಿ, ಫಸ್ಟ್ ಏನು ಬರಿಬೇಕಿಲ್ಲಿ, R2 ರೀಪ್ಲೇಸ್ ಬೈ R2 - 2R1. ಆಮೇಲೆ R3 ರೀಪ್ಲೇಸ್ ಬೈ R3 - R1. ಈಗ ಇಲ್ಲಿ R2 ರೀಪ್ಲೇಸ್ ಬೈ ಯಾವುದಿರೋದು, R2 - 2R1. ಇದನ್ನ ಈ ಕಡೆ ಬರ್ಕೋಬಿಡಿ. ಚಾಲ್ಸಿಲಿ ಟೈಪ್ ಮಾಡೋಕ್ಕೆ ಹೇಳಿ, R2 - 2R1 ಕೋಲನ್. ಇಲ್ಲಿ R3 ರೀಪ್ಲೇಸ್ ಬೈ ಏನಿರೋದು, R3 - R1. ಇಲ್ಲಿ ರೈಟಲ್ಲಿ ಬರ್ಕೊಳ್ಳಿ, R3 - R1. ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ ಇದು, R2 ಬದಲು B - 2A C - A. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ, B - 2A ಮತ್ತು C - A. ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 = ಆಲ್ಫಾ B - 2
ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಮೈನಸ್ ಆಲ್ಫಾ ಎ. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಕುಲೇಟ್. ಇಲ್ಲಿ ಫಸ್ಟ್ ಕಾಲಮಲ್ಲಿ ಬಿ ಏನು? ಫಸ್ಟ್ ಕಾಲಮಲ್ಲಿ ಬಿ ಏನು? 4. ಎ ಏನು? 2. ಸಿ ಏನು? 2. ಅದನ್ನ ಟೈಪ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡಿ, ಇಲ್ಲಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ ಈಸ್ ಈಕ್ವಲೆಂಟ್ ಟು, ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವ್ದು ನೀವು? ರೀಪ್ಲೇಸ್ ಯಾವ್ದು ಮಾಡ್ತಾ ಇರೋದು ನೀವು? R2 ಮತ್ತು R3ನ. ನೀವು R1 ಹಂಗೆ ಇಟ್ಕೊಳ್ಳಿ. ಹೇಳಿ 2 1 3 1. ಅರ್ಥ ಆಗ್ತಿದೆಯಲ್ವಾ? ಈಗ ಟೈಪ್ ಮಾಡಿ. ಇದು ಬಿ ಏನು ಫಸ್ಟ್ ಕಾಲಮಲ್ಲಿ? 4. ಎ ಏನು? 2. ಸಿ ಏನು? 2. ಆನ್ಸರ್ ಏನು ಬಂತು? 0 0. ಹಾಂ, ಬರ್ಕೊಳ್ಳಿ. ಇಲ್ಲಿ 0, ಇಲ್ಲಿ 0. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಬಂದು ಸೆಕೆಂಡ್ ಕಾಲಮ್. ಸೆಕೆಂಡ್ ಕಾಲಮಲ್ಲಿ ಬಿ ಏನು? 4. ಎ ಏನು? 1. ಸಿ ಏನು? 5. ಈಕ್ವಲ್ ಬಿ ಏನು? 4. ಎ ಏನು? 1. ಸಿ ಏನು? 5. ಆನ್ಸರ್ ಏನು? 2 ಮತ್ತು 4. ಇದು 2, ಇದು 4. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಮೂರನೇ ಕಾಲಮಲ್ಲಿ ಬಿ ಏನು? 7. ಎ ಏನು? 3. ಸಿ ಏನು? 9. ಇದನ್ನ ಟೈಪ್ ಮಾಡಿ. 1 6. ಬಿ ಏನು? 7. ಎ ಏನು? 3. ಸಿ ಏನು? 9. ಏನು ಬಂತು? 1 6. ನೆಕ್ಸ್ಟು ಫೋರ್ತ್ ಕಾಲಮಲ್ಲಿ ಬಿ ಏನು? ಎ ಏನು? 1. ಸಿ ಏನು? 3. ಕರೆಕ್ಟಾಗಿ ಬರ್ತಾ ಇದೆಯಾ? ಈಕ್ವಲ್ ಬಿ ಏನು? 1. ಎ ಏನು? 1. ಸಿ ಏನು? 3. ಆನ್ಸರ್ ಏನು ಬಂತು? -1 ಮತ್ತು 2. ಕರೆಕ್ಟ್ ಅಲ್ವಾ? -1 ಮತ್ತು 2. ಈಗ ಯಾವ್ದು ರೆಫರೆನ್ಸ್ ತಗೋಬೇಕು, ಯಾವುದನ್ನ 0 ಮಾಡಬೇಕು ನೋಡಿ. 4 ಮತ್ತು 1ನ 0 ಮಾಡಿ. ರೆಫರೆನ್ಸ್ ಯಾವ್ದು ತೊಗೊಳ್ಳಿ? 2ನ ರೆಫರೆನ್ಸ್ ತೊಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದು ಎರಡನ್ನ 0 ಮಾಡೋದು ಯಾವ ಥರ ನೋಡಿ. ರೆಫರೆನ್ಸ್ 1 ಆಗುತ್ತಾ? ಇದು ಆಗಲ್ಲ. ಬೇಕಾದ್ರೆ ಇಂಟರ್ಚೇಂಜ್ ಮಾಡಿ ಡಿವೈಡ್ ಬೈ ಇದು ಆಗಲ್ಲ. ಡಿವೈಡ್ ಬೈ 4 ಮಾಡಿದ್ರು ನಿಮ್ಗೆ ಏನಾಗುತ್ತೆ? 6/4 ಸಮಥಿಂಗ್ ಬಂದ್ಬಿಡುತ್ತೆ. ಇದನ್ನ ಡಿವೈಡ್ ಬೈ 2 ಮಾಡಿದ್ರೆ ಎಲ್ಲ ಏನಾಗುತ್ತೆ? ಇದು 1 ಆಗುತ್ತೆ, ಇದು 1/2 ಆಗುತ್ತೆ, ಇದು -1/2 ಆಗುತ್ತೆ. ಇದು 1 ಮಾಡೋಕ್ಕೆ ಹೋಗಬೇಡಿ, ಆಯ್ತಲ್ವಾ? ನೀವೇನು ಮಾಡಿ, ಈಗ ಇದನ್ನೇ ರೆಫರೆನ್ಸ್ ತೊಗೊಳ್ಳಿ, 2ನೇ. ಇದೆರಡನ್ನ ಏನು ಮಾಡಬೇಕು? 0. ಇದನ್ನ ಇಂಟರ್ಚೇಂಜ್ ಮಾಡೋಂಗಿಲ್ಲ. ಇದು ಇಂಟರ್ಚೇಂಜ್ ಮಾಡಿದ್ರೆ 1 ಆಗುತ್ತೆ. ಆದರೆ ಇಂಟರ್ಚೇಂಜ್ ಕೆಳಗಡೆದು ಇಂಟರ್ಚೇಂಜ್ ಮಾಡ್ಕೋಬೋದು, ಆದರೆ ಮೇಲ್ಗಡೆದನ್ನ ಇಂಟರ್ಚೇಂಜ್ ಮಾಡೋಂಗಿಲ್ಲ. ಅಂದರೆ R2 ರಿಪ್ಲೇಸ್ ಬೈ R3 ಮಾಡ್ಕೋಬೋದು. R2ನ R1ಇಂದ ರಿಪ್ಲೇಸ್ ಮಾಡೋಂಗೆ ಇಲ್ಲ. ಗೊತ್ತಾಗ್ತಿದೆಯಲ್ವಾ? ಹಾಂ, ಈಗ R2 R3 ಡಿವೈಡ್ ಬೈ 2 ಮಾಡಿದ್ರು ಇದೇನಾಗುತ್ತೆ? 2 ಆಗುತ್ತೆ. ನಂಬರ್ ಕಡಿಮೆ ಆಗುತ್ತೆ. ಅದ್ರ ಬದಲು ಡೈರೆಕ್ಟಾಗೇ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, 2ನ 0 ಮಾಡೋದು ಯಾವ ಥರ? 1ನ 0 ಮಾಡಬೇಕು. ರೆಫರೆನ್ಸ್ ಯಾವ್ದು ತೊಗೋಬೇಕು? 2. ಯಾವ ಥರ ಮಾಡ್ತೀರಾ ಹೇಳಿ? +1ಗೆ ಏನಂತ ಬರ್ಕೋಬೇಕು? ಡಿವೈಡ್ ಬೈ ರೆಫರೆನ್ಸ್ ಏನು? 2. ಅರ್ಥ ಆಗ್ತಿದೆಯಲ್ವಾ? ಈಗ ರೆಫರೆನ್ಸ್ ಯಾವ ರೋದು ಇರೋದು? R2ದು. ಹಾಂ, ವೆರಿ ಗುಡ್. ಇದು 0 ಮಾಡ್ತಾ ಇರೋದು ಯಾವುದು? R1. 0 ಮಾಡ್ತಿರೋ ರೋ ಯಾವುದು? 1 ಅಲ್ವಾ? 1 ಯಾವ ರೋಲ್ ಇರೋದು? R1. ಈಗ R1 ರಿಪ್ಲೇಸ್ ಬೈ ಏನು ಬರುತ್ತೆ? 2R1 -R2. ನೆಕ್ಸ್ಟ್ ಅದೇ ಥರ 4ಗೆ ಹೇಳಿ. 4ಗೆ 0 ಮಾಡಬೇಕು, ರೆಫರೆನ್ಸ್ 2 ಇಟ್ಕೋಬೇಕು. ಹೇಳಿ, +4ಗೆ ಏನಂತ ಬರ್ಕೋಬೇಕು? -4/2 ಅಂದರೆ -2/1. ರೆಫರೆನ್ಸ್ ಯಾವುದು? R2. 0 ಮಾಡ್ತಿರೋ 4 ಯಾವ ರೋಲ್ ಇದೆ? R3. ವೆರಿ ಗುಡ್. R3 ರಿಪ್ಲೇಸ್ ಬೈ R3 -2R2. ಅರ್ಥ ಆಗ್ತಿದೆಯಲ್ವಾ? ಹಿಂಗಾದರೂ ಮಾಡಿ. ಆಪ್ರೇಷನ್ ಇದೆಯಲ್ಲ, ರೋ ಆಪ್ರೇಷನ್ಸು ಕರೆಕ್ಟಾಗಿ ಬರೀರಿ.
ಇದೆಲ್ಲ ಏನೋ ರಫ್ ವರ್ಕು. ಈಗ ಹೇಳಿ ಏನು ಬರೀತೀರಾ ಕೆಳಗಡೆ? R1 gives rise to 2R1 minus R2, comma R3 gives rise to R3 minus 2R2. Augmented matrix is equivalent to ಹೇಳಿ. ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವ್ದು ರೀಪ್ಲೇಸ್ ಮಾಡ್ತಾ ಇದ್ದೀರಾ? R1 ಮತ್ತು R3 ಯಾವ್ದನ್ನ ಹಂಗೆ ಇಟ್ಕೋಬೇಕು? R2 ಹಂಗೆ ಇಟ್ಕೊಳ್ಳಿ. 0 2 1 minus 1 ಹಂಗೆ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮಗೆ ನೋಡಿ R1 ರೀಪ್ಲೇಸ್ ಬೈ ಏನಿದೆ ರೈಟಲ್ಲಿ? 2R1 ಮೈನಸ್ ಕೋಲನ್. R3 ರೀಪ್ಲೇಸ್ ಬೈ ರೈಟಲ್ಲಿ ಏನಿದೆ? ಇಲ್ಲಲ್ಲ, ಬರೀ R3 ಮೈನಸ್ 2R2. ಇದನ್ನ ಕ್ಯಾಲ್ಸಿ ಟೈಪ್ ಮಾಡೋದು 2A ಮೈನಸ್ B C ಮೈನಸ್ 2B. ಟೈಪ್ ಮಾಡಿ ಇದನ್ನ. ಹೇಳಿ, ಎ ಸಿ ಹೊಡೀರಿ. 2 ಆಲ್ಫಾ ಎ ಮೈನಸ್ ಆಲ್ಫಾ ಬಿ ಆಲ್ಫಾ ಇಂಟೆಗ್ರಲ್ ಹೇಳಿ ಸಿ ಮೈನಸ್ 2 ಆಲ್ಫಾ ಬಿ. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟ್. ಇಲ್ಲಿ ಫಸ್ಟ್ ಕಾಲಮಲ್ಲಿ ನೋಡಿ, ಫಸ್ಟ್ ಕಾಲಮ್ ಯಾವುದು ಇದರಲ್ಲಿ? ಇದು ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಕಾಲಮ್ ಯಾವುದು ಇದರಲ್ಲಿ? ಎ ಅಂದ್ರೇನು? 2, ಬಿ ಅಂದ್ರೇನು? 0, ಸಿ ಅಂದ್ರೇನು? 0. ಇದನ್ನ ಟೈಪ್ ಮಾಡಿ. A2 B0 C0. ಆನ್ಸರ್ ಏನು ಬರುತ್ತೆ? 4 0. ಅರ್ಥ ಆಗ್ತಿದೆಯಲ್ವಾ? ಏನು ಬರುತ್ತೆ? 4 ಮತ್ತು 0. ಇಲ್ಲಿ 4 ಬರುತ್ತೆ, ಇಲ್ಲಿ 0 ಬರುತ್ತೆ. ಈಗ ಸೆಕೆಂಡ್ ಕಾಲಮಲ್ಲಿ ಎ ಏನು, ಬಿ ಏನು 2, ಸಿ ಏನು 4. ಹೊಡೀರಿ. ಎ 1, ಬಿ ಏನು 2, ಸಿ ಏನು 4. ಆನ್ಸರ್ ಏನು ಬಂತು? 0 0 ಬರುತ್ತೆ. ಈಗ ಮೂರನೇ ಕಾಲಮಲ್ಲಿ ಎ ಏನು 3, ಬಿ ಏನು 1, ಸಿ ಏನು 6. 3 1 6. ಆನ್ಸರ್ ಏನು ಬಂತು? 5 4. ಏನು ಬಂತು? 5 ಮತ್ತು 4. ಈಗ ನಾಲ್ಕನೇ ಕಾಲಮಲ್ಲಿ ಎ ಏನು 1, ಬಿ ಏನು -1, ಸಿ ಏನು 2. ಹೊಡೀರಿ ಇದನ್ನ. ಎ 1, ಬಿ -1, ಸಿ 2. ಆನ್ಸರ್ ಏನು ಬಂತು? 3 ಮತ್ತು 4. ಈಗ ಹೇಳಿ, ನೆಕ್ಸ್ಟ್ ಏನು ಮಾಡಬೇಕು? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇದು ಇದನ್ನ ಡಿವೈಡ್ ಬೈ 1 4 ಮಾಡಿದ್ರೆ 1 ಆಗುತ್ತೆ ಅಲ್ವಾ? ಡಿವೈಡ್ ಮಾಡ್ಕೊಳ್ಳಿ. ಹೇಳಿ, R3 gives rise to R3 by 4. ಇಲ್ಲಿ ನೋಡಿ, R1 ಮತ್ತು R2ನ ಹಂಗೆ ಇಟ್ಕೋಬೇಕು. ಯಾವುದನ್ನ ರೀಪ್ಲೇಸ್ ಮಾಡ್ಬೇಕು ಹೇಳಿ? R3. ಹೇಳಿ, ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು, ಫಸ್ಟ್ ಹೇಳಿ R1 R2 ಏನು? 4 0 5:3. ಸೆಕೆಂಡ್ ಕಾಲಮ್ ಹೇಳಿ 0 2 1 -1. ಇದು ಡಿವೈಡ್ ಬೈ 4 ಅಂದರೆ ಏನಾಗುತ್ತೆ? 0 0 4/4 ಅಂದರೆ 4/4 ಅಂದರೆ 1. ಈಗ ಯಾವುದನ್ನ ರೆಫರೆನ್ಸ್ ತೊಗೋಬೇಕು, ಯಾವುದನ್ನ 0 ಮಾಡಬೇಕು? ಇದು ರೆಫರೆನ್ಸು. ಇದನ್ನ ಏನು ಮಾಡ್ಬೇಕು ನೀವು? 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ 5ನ 0 ಮಾಡೋದು ಯಾವ ಥರ ಹೇಳಿ? ರೆಫರೆನ್ಸ್ 1 ಇದ್ದಾಗ 5 ಯಾವ ರೋಲ್ ಇದೆ? ಫಸ್ಟ್ ರೋ. ಅಂದರೆ R1 ರೀಪ್ಲೇಸ್ ಬೈ ಏನಂತ ಬರ್ಕೋಬೇಕು? ವೆರಿ ಗುಡ್. R1 ರೀಪ್ಲೇಸ್ ಬೈ R1 +5 ಇದ್ದರೆ ಏನು ಬರ್ಕೋಬೇಕು? -5. ರೆಫರೆನ್ಸ್ ರೋ ಯಾವುದು? R3. ಗೊತ್ತಾಗ್ತಿದೆಯಲ್ವಾ?
ಈಗ ಈ ಒನ್ನ ಝೀರೋ ಮಾಡೋದು ಯಾವ ಥರ, ಯಾವ ರೋ ಅದು, R2 ಗಿವ್ಸ್ ರೈಸ್ ಟು R2 ಪ್ಲಸ್ 1ಗೆ -1 ಇಂಟು R3 ಕರೆಕ್ಟ್ ಅಲ್ವಾ. ರೆಫರೆನ್ಸ್ ರೋ ಯಾವುದು, R3. ಬೇಕಿದ್ರೆ 1 ಇಂಟು ಬೇಕಾದರೂ ಬರ್ಕೊಳ್ಳಿ, ಆಯ್ತಲ್ವಾ. ಈಗ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವ್ದ್ಯಾವುದು ರೀಪ್ಲೇಸ್ ಮಾಡ್ತಾ ಇದ್ದೀರಾ, R2. ಯಾವ್ದನ್ನ ಹಂಗೆ ಇಟ್ಕೋಬೇಕು, 0 0 1 1 ಹಂಗೆ ಇಟ್ಕೊಳ್ಳಿ, ಅರ್ಥ ಆಯ್ತಲ್ವಾ. ಈಗ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ತೀರಾ ನೀವು ಹೇಳಿ, R1 ಮೈನಸ್ 5R3 ಕರೆಕ್ಟ್ ಅಲ್ವಾ, ಕೋಲನ್ R2 ಮೈನಸ್ 1R3. ನೋಡಿ ಇದು R1 ರಿಪ್ಲೇಸ್ ಬೈ ರೈಟಲ್ಲಿ ಇದೆಯಲ್ಲ, ಇದನ್ನ ಬರ್ಕೊಳ್ಳಿ, R1 ಮೈನಸ್ 5R3. R2 ರಿಪ್ಲೇಸ್ ಬೈ ರೈಟಲ್ಲಿ ಇದೆಯಲ್ಲ, R2 ಮೈನಸ್ 1R3 ಬರ್ಕೊಳ್ಳಿ. R1 ಬದಲು A ಹಾಕ್ಕೊಳ್ಳಿ, A ಮೈನಸ್ 5C ಕೋಲನ್ B ಮೈನಸ್ 1C. ಇದನ್ನ ಟೈಪ್ ಮಾಡಿ ಕ್ಯಾಲ್ಸಿಲಿ, A ಮೈನಸ್ 5C B ಮೈನಸ್ 1C. AC ಹೊಡೆದ್ಬಿಟ್ಟು A ಮೈನಸ್ 5C ಆಲ್ಫಾ ಇಂಟೆಗ್ರಲ್ B ಮೈನಸ್ 1C ಕ್ಯಾಲ್ಕುಲೇಟ್. ಫಸ್ಟು ನೀವು ಏನು ಮಾಡಬೇಕು, ಇಲ್ಲಿ ಫಸ್ಟ್ A ಕೇಳುತ್ತೆ, A ಏನು 4, ನೆಕ್ಸ್ಟ್ C ಕೇಳುತ್ತೆ, C ಏನು 0, ಆಮೇಲೆ B ಕೇಳುತ್ತೆ, B ಏನು 0. ಅದನ್ನ ಟೈಪ್ ಮಾಡಿ, 4 A ಮೈನಸ್ 5C ಕ್ಯಾಲ್ಕುಲೇಟ್. A ಏನು 4, C ಏನು 0, B ಏನು 0. ಆನ್ಸರ್ ಏನು ಬಂತು, 4 ಬರ್ತಾ ಇದೆ, ಗೊತ್ತಾಗ್ತಿದೆಯಲ್ವಾ, 4 0. ಈಗ ಸೆಕೆಂಡ್ ಕಾಲಮ್ ಮಾಡೋಣ, ಫಸ್ಟ್ ಇದು ಬರ್ಕೊಳ್ಳೋಣ ಹೇಳಿ, 4 0. ಸೆಕೆಂಡ್ ಕಾಲಮಲ್ಲಿ A ಏನು 0, C ಏನು 0, B ಏನು 2. ಗೊತ್ತಾಗ್ತಿದೆಯಲ್ವಾ. A ಬಂದು 0, C ಬಂದು 0, B ಬಂದು 2. ಏನು ಬಂತು ಆನ್ಸರು, 0 2ನೇ ಬರುತ್ತೆ, 0 ಮತ್ತು 2. ಈಗ ಮೂರನೇ ಕಾಲಮಲ್ಲಿ A ಏನು 5, C ಏನು 1, B ಏನು 1. ಗೊತ್ತಾಗ್ತಿದೆಯಲ್ವಾ. ಇದನ್ನ ಟೈಪ್ ಮಾಡ್ಕೊಳ್ಳಿ, ಈಕ್ವಲ್ A ಏನು 5, C ಏನು B ಏನು 1. ಆನ್ಸರ್ ಏನು ಬರುತ್ತೆ, 0 0. ಗೊತ್ತಾಗ್ತಿದೆಯಲ್ವಾ. ಇದು ಬರ್ಕೊಳ್ಳೋಣ. ಈಗ ನೆಕ್ಸ್ಟ್ ಹೇಳಿ, A ಏನು, ನೆಕ್ಸ್ಟ್ ಏನು ಕೇಳುತ್ತೆ, C ಕೇಳುತ್ತೆ, C ಏನು 1, B ಏನು -1. A 3, B C ಏನು C 1, B ಏನು -1. ಆನ್ಸರ್ ಏನು -2 -2. ವೆರಿ ಗುಡ್, ಅಷ್ಟೇ ಅಲ್ವಾ. ಈಗ ದೇರ್ ಹೆನ್ಸ್ ವಿ ಹ್ಯಾವ್ ಅಂತ ಏನಂತ ಬರ್ಕೋಬೇಕು, ಅಲ್ಲಿ ಎಕ್ಸು ಇಲ್ಲ, ಅಲ್ಲಿ ಏನಿದೆ x1 x2 x3 ಇದೆ. ಹೇಳಿ, 4x1 ಈಸ್ ಈಕ್ವಲ್ ಟು -2, ಆಮೇಲೆ 2x2 ಈಸ್ ಈಕ್ವಲ್ ಟು -2, x3 ಈಸ್ ಈಕ್ವಲ್ ಟು 1. ಬೇಕಿದ್ರೆ 1x3 ಬೇಕಾದರೂ ಬರ್ಕೊಳ್ಳಿ. ಈಗ x1 ಏನಾಗುತ್ತೆ ಹಂಗಿದ್ರೆ, -2/4 ಅಲ್ವಾ, -1/2 ಆಗುತ್ತೆ. -2/4 ಅಂದರೆ -1/2. x2 ಏನು, -2/2 ಏನು, x3 ಏನು 1. ವೆರಿಫೈ ಮಾಡ್ಕೊಳ್ಳೋಣವಾ. ಹೆಂಗೆ ವೆರಿಫೈ ಮಾಡೋದು, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದನ್ನ ಯಾವುದಕ್ಕೆ ಟೈಪ್ ಮಾಡಬೇಕು, ಮೋಡ್ 5 2ಗೆ 2 1 3 1 4 4 7 1 2 5 9 3 ಅಂತ ಟೈಪ್ ಮಾಡೋಣ. ಹೇಳಿ, ಮೋಡ್ 5 2 ಹೇಳಿ ಏನೇನಿದೆ, 2 1 3 1 4 4 7 1, ನೆಕ್ಸ್ಟು 2 5 9 3.
ಎಕ್ಸು -1/2 ಬಂದಿದೆಯಾ, ವೈ -1 ಬಂದಿದೆಯಾ, ಅಂದರೆ x1 -1/2, x2 ಏನು -1, x3 ಒಂದು 1. ಕರೆಕ್ಟಾಗಿದೆಯಲ್ವಾ? ಈಗ ಇಷ್ಟೇ ಆನ್ಸರ್ ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಇದು ನೋಡಿ, ಇದು ರಫ್ ವರ್ಕು, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ರೆಡ್ ಬ್ಲೂ ಇಂಕಲ್ಲಿ ಬಾಕ್ಸೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಬರ್ಕೊಳ್ಳೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.